ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ರಂಜುಗೌಡ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಬ್ಯಾಕ್ ಸೈಡಲ್ಲಿ ನನ್ನ ಇವತ್ತೇನು ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇಷ್ಟೇ, ನಂದು ಸ್ಮಾಲ್ ಒಂದು ಬ್ಯಾಗ್ ಕಲೆಕ್ಷನ್ಸ್ ಇದೆ. ಸೊ ಯಾವ ಥರ ಇದೆ, ಯಾವ ಕೈಂಡ್ ಆಫ್ ಬ್ಯಾಗ್ ಕಲೆಕ್ಷನ್ಸ್ ನಾನು ಇಟ್ಟಿದ್ದೀನಿ ಅಂತ ಲೋ ಎಂಡಿಂದ ಹಿಡಿದು ಹೈ ಎಂಡ್ವರೆಗೂ ನನ್ನ ಹತ್ರ ಇದೆ. ಲೈಕ್ ಅಷ್ಟು ದೊಡ್ಡ ಬಜೆಟಲ್ಲಿಲ್ಲ, ಮ್ಯಾಕ್ಸಿಮಮಲ್ಲಿ ನನಗೆ ನನ್ನ ಇದಕ್ಕೆ ಏನಾಗುತ್ತೋ ಅಷ್ಟು ಕಲೆಕ್ಷನ್ಸಲ್ಲಿ ನಾನು ಇಟ್ಟಿದ್ದೀನಿ. ಸೊ ನಿಮಗೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕಂತ ಇದ್ದರೆ ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ಏನೋ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಮತ್ತು ಯಾವುದೋ ಬ್ರ್ಯಾಂಡ್ ಏನೋ ಪರ್ಟಿಕ್ಯುಲರ್ ಆಗಿತ್ತು ಅಂತಂದರೆ ಸೊ ನಾನು ಲಿಂಕ್ನ ನಿಮಗೆ ಪಾಸ್ ಮಾಡಿರ್ಬೋದು. ಸ್ಮಾಲ್ ವ್ಯಾಲೆಟ್ ಇದು ನಾನು ಆಲ್ಮೋಸ್ಟ್ ಯೂಸ್ ಮಾಡೋದಂದ್ರೆ 1 or 2 ಯೂಸ್ ಮಾಡ್ತೀನಿ. ಬಟ್ ಯಾವಾಗ ಅಕೇಶನ್ಸ್ ಅಂತ ಬಂದಾಗ ಸೊ ಎಲ್ಲಾದರೂ ನನಗೆ ಪರ್ಟಿಕ್ಯುಲರಾಗಿ ಔಟ್ಫಿಟ್ಟಿಗೆ ನಾನು ಮ್ಯಾಚ್ ಮಾಡಬೇಕಂತ ಬಂದರೆ ನಾನು ಈ ಥರ ನನ್ನ ಕ್ಲಚ್ಗಳ ಥರ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಇದು ವ್ಯಾಲೆಟ್ ಅಷ್ಟೇ ಇದು. ಓಕೆ, ಸೊ ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಬಂದು ನಿಮಗೆ ಆಲ್ಮೋಸ್ಟ್ ಮಿಂತ್ರಾ, ಅಮೆಝಾನು, ಪ್ರೈಮ್ ಎಲ್ಲ ಕಡೆ ಸಿಗುತ್ತೆ. ಸೊ ಲಿಂಕ್ ಏನಾದರೂ ಬೇಕಿತ್ತಂದರೆ ಕಮೆಂಟ್ ಮಾಡಿ. ಇದು ಒಂದು ಸ್ಮಾಲ್ ಲೈಕ್ ಈ ಥರ ಪಾರ್ಟಿಷನ್ಸ್ ಇದೆ. ಪಾರ್ಟಿಷನ್ಸ್ ಅಂತ ಅಂದರೆ ನೋಡಿ, ಇವಾಗ ಈ ಥರ ಒಂದು ಕಾರ್ಡ್ಸ್ ಏನಾರು ಇಟ್ಕೊಳ್ಳೋದಕ್ಕೆ ಮತ್ತು ಈ ಥರ ಮೊಬೈಲ್ ಫೋನ್ ಕ್ಯಾರಿ ಮಾಡೋದಕ್ಕೆ ಸ್ಮಾಲ್ ಈ ಥರ ಎಲ್ಲರೂ ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ ಈಸಿಯಾಗಿ ಇವಾಗ ಲೈಕ್ ತೊಗೊಂಡೋಗ್ಬೋದು. ಸೊ ಇದು ಒಂದು. ನೆಕ್ಸ್ಟ್ ಇದು ಕೂಡ ಸೇಮ್ ಕಲರು, ಬಟ್ ಏನಂತ ಅಂದರೆ ಇದು ಸ್ವಲ್ಪ ಕ್ಯೂಟ್ ಆಗಿದೆ. ಸೊ ನನಗೆ ಇದು ಬಂದು ಆಫ್ಲೈನಲ್ಲಿ ಐ ಥಿಂಕ್ ಆಫ್ಲೈನ್ ಪರ್ಚೇಸ್ ಮಾಡಿರೋದು ಅನಿಸುತ್ತೆ, ನನಗೆ ಐಡಿಯಾ ಇಲ್ಲ. ಸೊ ಇನ್ ಕೇಸ್ ಏನಾದರೂ ಬೇಕಂತ ನಾನು ಚೆಕ್ ಮಾಡ್ತೀನಿ. ಯಾರಾದರೂ ಬೇಕಂದರೆ ಕಮೆಂಟ್ ಮಾಡಿ. ಇದೊಂದು ಬ್ಯಾಕ್ ಸೈಡ್ ಬಂದಿದೆ ನೋಡ್ತಿರ್ಬೋದು. ಸೊ ಜೊತೆಗೆ ಈ ಥರ ಒಂದು ಇಲ್ಲಿ ನಿಮಗೆ ಕಾರ್ಡ್ಸು ಮತ್ತು ಏನಾದರೂ ATMs ಏನಾದರೂ ಇಟ್ಕೋಬೇಕು ಮತ್ತು ಏನಾದರೂ ಮೆಟ್ರೋ ಕಾರ್ಡ್ಸ್ ಇಟ್ಕೋಬೇಕು ಏನಾದರೂ ಇತ್ತು ಅಂತಂದರೆ ಇಲ್ಲಿ ನೀವು ಇಟ್ಕೋಬೋದು. ಜೊತೆಗೆ ಇಲ್ಲಿ ಒಂದು ಪಾರ್ಟಿಷನ್ ಇದೆ. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಪಾರ್ಟಿಷನ್ ಬರುತ್ತೆ. ಇಲ್ಲಿ ನಿಮಗೆ ಮೊಬೈಲು ಮತ್ತು ಇನ್ನೂ ಅಮೌಂಟ್ ಏನಾದರೂ ಸೇಫಾಗಿ ಇಡಬೇಕು ಅಂತಂದರೆ ನಾವು ಇಲ್ಲಿ ಇಟ್ಕೋಬೋದು. ಇದನ್ನು ನೋಡಿ, ಬ್ಯಾಕ್ ಸೈಡ್ ಇನ್ನೊಂದು ಜಿಪ್ ಬರುತ್ತೆ. ಇಲ್ಲಿ ಕಾಯಿನ್ಸ್ ಎಲ್ಲ ಬೇಕಾದ್ರೆ ನೀವು ಸೇಫಾಗಿ ಇಟ್ಕೋಬೋದು. ಸೊ ಇದು ಒಂದು. ಸೊ ಈ ಥರ ಇದೇನಕ್ಕೆ ಇಷ್ಟ ಮೇನ್ಲಿ ಅಂತಂದರೆ ಇದು ಕೀ ಚೈನ್ ಇದೆಯಲ್ಲ, ಕೀ ಚೈನ್ಗೋಸ್ಕರ ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ. ಇದಕ್ಕೆ ಕೀ ಚೈನ್ ನೋಡಿನೇ ನಂಗೆ ಇಷ್ಟ ಆಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಅಂತೇಳಿ ನಾನು ಇದು ತೊಗೊಂಡೆ. ನೋಡ್ತಿರ್ಬೋದು, ದಿಸ್ ಇಸ್ ಕ್ಯೂಟ್. ಒನ್ ಮೋರ್ ಪರ್ಸ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪರ್ಸ್. ಆಲ್ಮೋಸ್ಟ್ ಇದು ಡ್ರೆಸ್ಬೆರಿಯಿಂದ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು, ಮಿಂತ್ರಾ, ಸೊ ಎಲ್ಲ ಆ್ಯಪಲ್ಲೂ ನಿಮ್ಗೆ ಸಿಗುತ್ತೆ. ಇದನ್ನು ನೀವು ಕೂಡ ತೊಗೋಬೋದು. ಇದು ಈ ಥರ ಇದೆ. ಈ ಥರ ಇದಕ್ಕೆ ಏನಕ್ಕೆ ನನಗೆ ಇಷ್ಟ ಅಂತಂದರೆ ನೀವು ವೆಸ್ಟರ್ನ್ ವೇರ್ಗೂ ಯೂಸ್ ಮಾಡ್ಬೋದು. ಜೊತೆಗೆ ನಿಮಗೆ ಟ್ರೆಡಿಷ್ನಲ್ ವೇರ್ಗೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಿಮಗೆ ತುಂಬ ಇಟ್ಕೊಳ್ಳೋಕ್ಕಾಗಲ್ಲ, ಹೆವಿಯಾಗಿ ಕಷ್ಟ ಆಗುತ್ತೆ. ಇಲ್ಲ ನಾನು ಹೊರಗಡೆ ಜಸ್ಟ್ ಮೊಬೈಲ್ ಮತ್ತು ಇದನ್ನು ಕ್ಯಾರಿ ಮಾಡ್ತೀನಿ, ಈಸಿಲಿ ನೀವು ಕ್ಯಾರಿ ಮಾಡ್ಬೋದು. ಸೊ ಇದರಲ್ಲಿ ಪಾರ್ಟಿಷನ್ಸ್ ಕೂಡ ಇದೆ. ಈ ಥರ ಒಂದು ಜಿಪ್ ಕೂಡ ಬರುತ್ತೆ. ಸೊ ಜೊತೆಗೆ ಈ ಥರ ಒಂದು ಬರುತ್ತೆ, ಕಾಯಿನ್ ಇಟ್ಕೋಬೋದು. ಜೊತೆಗೆ ನಿಮಗೆ ಈ ಥರ ಕಾರ್ಡ್ಸು ಮತ್ತು ಏನಾದರೂ ಇದ್ದರೆ ಕ್ಯಾರಿ ಮಾಡ್ಬೋದು. ಇದು ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡೋವಂಥ ವ್ಯಾಲೆಟ್ ಇದು, ನನ್ನ ಫೇವ್ರೆಟ್. ನೆಕ್ಸ್ಟ್ ಒನ್ ಮೋರ್. ಸೊ ಸೇಮ್ ನೀವು ನೋಡ್ತಿರ್ಬೋದು ಅನ್ಸುತ್ತೆ, ಎಲ್ಲ ಕಲರು ಬ್ಲ್ಯಾಕು ಇಲ್ಲ ಬ್ಲೂ ಲೈಕ್ ಗ್ರೀನು ಮತ್ತು ಇಲ್ಲ ವೈಟು. ನಂಗೆ ಆಲ್ಮೋಸ್ಟ್ ನನ್ನ ಫೇವ್ರೇಟ್ ಕಲರ್ ಅಂತ ಅಂದರೆ ಬ್ಲ್ಯಾಕ್ ಕಲರೇ ನಾನು ಇಟ್ಕೊಂಡಿರೋದು. ನನ್ನ ಫೇವ್ರೇಟ್ ಅಂತಂದರೆ ಮೋಸ್ಟ್ ಫೇವ್ರೇಟ್ ಕಲರ್ ಬ್ಲ್ಯಾಕೇ ಇರುತ್ತೆ. ಸೊ ಎಲ್ಲನೂ ಅಷ್ಟೇ, ನನ್ನ ಬ್ಯಾಕ್ ಕಲೆಕ್ಷನ್ಸ್ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಆಲ್ಮೋಸ್ಟ್ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ, ನೋಡ್ತಾ ಇರ್ಬೋದು ಅನ್ಸುತ್ತೆ. ಇದು 2 ಪಾರ್ಟಿಷನ್ ಇದೆ. ಈ ಥರ ಇಲ್ಲೊಂದಿದೆ, ಜೊತೆಗೆ ಇಲ್ಲೊಂದು ಬರುತ್ತೆ. ಇದನ್ನೆಲ್ಲ ನನ್ನ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇದು ಬಂದು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಬೇಸಿಸ್ ಮೇಲೆ. ಯೂಶ್ವಲಾಗಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇದು ಮತ್ತು ಅದು ಒಂದು ವ್ಯಾಲೆಟ್ ನಾನು ಏನು ತೋರಿಸ್ತಾ ಇದು ಬಂದಿರುತ್ತೆ. ಇದೆಲ್ಲ ನನ್ನ ಕಾರ್ಡ್ಸು ಮತ್ತು ATM, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ನಾನು ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇದೆರಡು ನನ್ನ ಫೇವ್ರೇಟ್. ಸೊ ನೆಕ್ಸ್ಟ್ ಇದು. ಸೊ ಇದು ನೋಡ್ಬೋದು, ನಿಮಗೆ ಸ್ಲಿಂಗು ಕೂಡ ಬರುತ್ತೆ. ನಾನು ಸ್ಲಿಂಗ್ ತೆಗ್ದುಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಸ್ಲಿಂಗ್ ಬರುತ್ತೆ ನಿಮ್ಗೆ. ಇದು ಟ್ರೆಡಿಷ್ನಲ್ ಆಗಿ ಇನ್ ಕೇಸ್ ಏನಾದರೂ ಸಿಂಗಲ್ ಪೀಸ್ ಹಾಕಿದ್ರು ವೆಸ್ಟರ್ನ್ ವೇರಾಗೂ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಡ್ರೆಸ್ಗಳನ್ನ ಹಾಕಿದಾಗ ನನಗೆ ಹೆವಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ, ಸ್ಯಾರಿ ಹಾಕಿದಾಗ ಹೆವಿಯಾಗಿ ಕ್ಯಾರಿ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಮೊಬೈಲು ಮತ್ತು ವ್ಯಾಲೆಟು ಒಂದು ಸ್ವಲ್ಪ ಅಮೌಂಟ್ ಏನಾರ ಕ್ಯಾಶ್ ಏನಾರು ಕ್ಯಾರಿ ಮಾಡಬೇಕಂತಂದರೆ ಸೊ ಇದನ್ನು ಕೂಡ ನೀವು ಇಟ್ಕೋಬೋದು. ದಿಸ್ ಇಸ್ ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ. ಈ ಥರ ಸೆಕ್ಷನ್ ಬರುತ್ತೆ. ಇದು ಕೂಡ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಫಾರೆವರ್ ಅಂತ, ಫಾರೆವರ್ ಬ್ರ್ಯಾಂಡ್ ಇದು. ಸೊ ಚೆನ್ನಾಗಿದೆ. ನೀವು ಯಾವುದಾದ್ರು ಫಂಕ್ಷನ್ಸ್ಗೆ ಅಕೇಶನಾಗಿ ಯೂಸ್ ಮಾಡ್ತೀನಿ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ನೆಕ್ಸ್ಟ್ ಐ ಥಿಂಕ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಆಫ್ ದ ಎಲ್ಲರ ಹತ್ರನೂ ಇರುತ್ತೆ.
99.9% ಎಲ್ಲರ ಹತ್ರನೂ ಇದೆ. ಏನಕ್ಕೆ ಅಂತಂದರೆ ರೀಸೆಂಟಾಗಿದ್ದು ಸ್ವಲ್ಪ ಟ್ರೆಂಡ್ ಆಗಿತ್ತು. ಹೆಂಗೆ ಅಂತಂದರೆ ಯಾರೋ ಒಂದು ಇನ್ಫ್ಲೂಯೆನ್ಸರ್ ಬಂದು ಇದನ್ನು ಇನ್ಫ್ಲೂಯೆನ್ಸರು ಮತ್ತು ಎಷ್ಟೊಂದು ಜನ ಇದನ್ನು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ ಅಂತೇಳಿ ಅಫೋರ್ಡಬಲ್ ಪ್ರೈಸ್ ಪ್ರಾಡಕ್ಟ್ಸ್ ಅಂತ ಬಂತಂದಾಗ ಸೊ ಇದನ್ನೆಲ್ಲ ಬ್ಯಾಗ್ಗಳನ್ನ ಲಿಂಕ್ಗಳನ್ನ ಹಾಕಿದ್ರು. ಇನ್ ಕೇಸ್ ಏನಾದ್ರು ಯಾರಾದರೂ ತೊಗೊಂಡಿಲ್ಲ ಲಿಂಕ್ ಏನಾದರೂ ಬೇಕಂತಾರೆ ಸೊ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಜೊತೆಗೆ ಇದರಲ್ಲಿ ನಿಮಗೆ ಸ್ಲಿಂಗ್ ಕೂಡ ಬರುತ್ತೆ, ಈ ಕ್ಯೂಟ್ ಆಗಿರೋ ಸ್ಲಿಂಗು. ಸೊ ಇದನ್ನು ನೀವು ವೆಸ್ಟರ್ನ್ ವೇರ್ಗೂ ಕೂಡ ಯೂಸ್ ಮಾಡಿ, ವೆಸ್ಟರ್ನ್ ವೇರ್ ಅಂತ ಅಂದರೆ ತುಂಬ ವೆಸ್ಟರ್ನ್ಗೆ ಆಗಲ್ಲ, ಇನ್ನೂ ವೆಸ್ಟರ್ನ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಜೊತೆಗೆ ನೀವು ಡ್ರೆಸ್ಸಸ್ ಹಾಕ್ತಾಗ ಸಾರಿಗಳನ್ನ ಹಾಕ್ತಾಗ ಈ ಥರ ಕ್ಲಚ್ ಥರ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ಲಿಂಗ್ ಬೇಡ ಅಂತಂದರೆ ಸ್ಲಿಂಗ್ನ ಈ ಥರ ಒಳಗಡೆ ಹಾಕ್ಕೊಂಡು ಸೊ ಜಸ್ಟ್ ಕ್ಲಚ್ ಥರ ಹಿಂಗೆ ಇಟ್ಕೊಳೋದು ಟೂ ಕ್ಯೂಟ್ ಆ್ಯಕ್ಚುಲಿ. ಎಲ್ಲ ಟ್ರೆಡಿಷ್ನಲ್ ವೇರ್ಗೆ ಎಲ್ಲ ಕೈಂಡ್ ಆಫ್ ಕಲರ್ಸ್ಗೂ ಯೂಸ್ ಆಗುತ್ತೆ, ಏನು ಪರ್ಟಿಕ್ಯುಲರ್ ಕಲರ್ ಅಂತ ಏನಿಲ್ಲ. ಸೊ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಇದು ಒಂದು. ಸೊ ನೆಕ್ಸ್ಟ್ ಸೇಮ್ ಕಲರು ಬಟ್ ನಾಟ್ ಸೇಮ್. ಓಕೆ, ಸೊ ಇದು ಒಂದು ಈ ಥರ ಇದೆ ನೋಡಿ, ಈ ಥರ ಓಪನ್ ಮಾಡೋದು. ಇದಕ್ಕೂ ಕೂಡ ಸ್ಲಿಂಗ್ ಬರುತ್ತೆ. ಸ್ಲಿಂಗ್ನ ನಾವು ಅಟ್ಯಾಚ್ ಮಾಡ್ಕೋಬೋದು. ಸ್ಲಿಂಗ್ನ ಅಟ್ಯಾಚ್ ಮಾಡಿಕೊಂಡು ನಾವು ಈ ಥರ ಕ್ಲಚ್ ಅಂದರೆ ಜಸ್ಟ್ ಸ್ಲಿಂಗ್ ಏನಾರು ಬೇಡ ಅಂತಂದರೆ ಸೊ ನಾವು ಇದೇ ಥರ ಇಟ್ಕೊಂಡು ಹೋಗ್ಬೋದು. ಡ್ರೆಸ್ಸಸ್ಸು ಮತ್ತು ಗೌನ್ಸು ನಿಮಗೆ ಪಾರ್ಟಿ ವೇರ್ಗೆ, ಇಲ್ಲ ಅಂತಂದರೆ ನಿಮಗೆ ಟ್ರೆಡಿಷ್ನಲ್ ವೇರ್ಗೆ, ಫಂಕ್ಷನ್ಸ್ಗೆ, ಎನಿ ಕೈಂಡ್ ಆಫ್ ಅಕೇಶನ್ಸ್ಗೆ ನೀವು ಯೂಸ್ ಮಾಡ್ಬೋದು. ಇದು ನಾನು ಆಲ್ಮೋಸ್ಟ್ ಫ್ಲಿಪ್ಕಾರ್ಟಲ್ಲಿ ಅನ್ಸುತ್ತೆ ನಾನು ಪರ್ಚೇಸ್ ಮಾಡಿದ್ದು. ಇನ್ ಕೇಸ್ ಇದ್ರದ್ದು ಏನಾದ್ರು ಲಿಂಕ್ ಬೇಕಿತ್ತು ಅಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನಂಗೆ ಮೆನ್ಷನ್ ಮಾಡಿ ನಾನು ಇದನ್ನು ಲಿಂಕ್ನ ಕಳಿಸ್ಕೊಡ್ತೀನಿ. ಇದು ಆಲ್ಮೋಸ್ಟ್ ನಿಮಗೆ 250 to 300 ರೇಂಜಲ್ಲೇ ಬರುತ್ತೆ. ಐ ಗೆಸ್ ನಾನು ಪ್ರಾಪರ್ ಪ್ರೈಸು. ಸೊ ಯಾರಿಗಾದ್ರು ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇದು ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಇದು ಒಂದು ನಿಮಗೆ ಕ್ಯಾಶುವಲ್ ವೇರ್ಗೆ ರೆಗ್ಯುಲರ್ ಬೇಸಿಸ್ ಮೇಲೆಲ್ಲ ಶಾಪಿಂಗ್ ಹೋಗಬೇಕಾದ್ರೆ ನಾನು ತುಂಬ ಹೆವಿ ಕ್ಯಾರಿ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಾನು ಕ್ಯಾಶ್ನ ಜಸ್ಟ್ ಕ್ಯಾರಿ ಮಾಡಬೇಕು ಅಂತಂದರೆ ಇದನ್ನು ನೀವು ತೊಗೋಬೋದು, ಇದನ್ನು ಕ್ಯಾರಿ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅಂತ ನಾನು ತೊಗೊಂಡಿದ್ದು. ಇದು ಬಂದು ನಾನು ಜುಡಿಯೋನಲ್ಲಿ ತೊಗೊಂಡಿದ್ದು. ಜುಡಿಯೋನಲ್ಲಿ ಆಲ್ಮೋಸ್ಟ್ 399 400 ರೂಪೀಸು ಏನೋ ಇತ್ತು. ಸೊ ಈ ಥರ ನಾನು ಕ್ಯಾರಿ ಮಾಡ್ಬೋದು. ನೀವು ವೆಸ್ಟರ್ನ್ ವೇರ್ಗೆ, ಟ್ರೆಡಿಷ್ನಲ್ ವೇರ್ಗೆ, ಎನಿ ಕೈಂಡ್ ಆಫ್ ನೀವು ಚೂಡಿದಾರ್ ಹಾಕ್ತೀನಿ ಅಂದರೂ ಕೂಡ ನೀವು ಈ ಕಲೆಕ್ಷನ್ಸ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದು ನಿಮ್ಗೆ ಆಲ್ಮೋಸ್ಟ್ ಜುಡಿಯೋನಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಜುಡಿಯೋ ಲಿಂಕ್ ಏನು ಬೇಡ ಅಂತ ಅವಶ್ಯಕತೆ ಇಲ್ಲ. ಸೊ ಜುಡಿಯೋನಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸೇಮ್ ಬ್ಯಾಗು. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಲಿಸ್ಟಲ್ಲಿರೋ ಬ್ಯಾಗ್. ಇದು ಏನಕ್ಕೆ ಅಂತ ಅಂದರೆ ಇದು ನಾವು ರೀಸೆಂಟಾಗಿ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ವಿ. ಥೈಲ್ಯಾಂಡಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಬೇಕಿತ್ತು ಅಂತ ಹೇಳಿ ನಾನು 2 ಬ್ಯಾಗ್ಸು ಅಟ್ ಎ ಟೈಮು 2 ಒಂದೇ ಥರ ಬೇಕಂತೇಳಿ ಸೇಮ್ ಡಿಫ್ರೆಂಟಲ್ಲಿ ನಾನು ತೊಗೊಂಡಿದ್ದು. ಸೊ ಇದು ಕೂಡ ಸೇಮ್ ಒಂದೇ ಥರ ಬರುತ್ತೆ, ಬಟ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಬರುತ್ತೆ. 2 ಒಂದೇ ಪ್ರೈಸ್ ಇತ್ತು. ಆಲ್ಮೋಸ್ಟ್ ಇದು ನಾನು 1800 ಸಮಥಿಂಗ್ ಏನೋ ನಾನು ಪೇ ಮಾಡಿದೆ. ಇದಕ್ಕೂ ಕೂಡ ನಿಮಗೆ ಸ್ಲಿಂಗ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸು. ಇದಕ್ಕೂ ಕೂಡ ಸ್ಲಿಂಗ್ ಬರುತ್ತೆ. ನೀವು ಸ್ಲಿಂಗ್ ಬೇಕಂದರೆ ಸ್ಲಿಂಗ್ನ ಯೂಸ್ ಮಾಡ್ಕೊಬೋದು. ಇನ್ ಕೇಸ್ ಏನಾದರೂ ಇಲ್ಲ ನನಗೆ ಹಂಗೆ ಬೇಕು ಅಂತಂದರೆ ಸೊ ನೀವು ಈ ಥರ ಕೂಡ ಕ್ಯಾರಿ ಮಾಡ್ಬೋದು. ಎರಡಕ್ಕೂ ಕೂಡ ಸೇಮ್ ಆಪ್ಷನ್ಸ್ ಇದೆ. ಸೊ ಎರಡಕ್ಕೂ ಅಷ್ಟೇ ಈ ಥರ ನೋಡಿ, ಈ ಥರ ಒಳಗಡೆ ಒಂದು ಇದು ಬರುತ್ತೆ, ಪಾರ್ಟಿಷನ್ ಬರುತ್ತೆ, ಇಲ್ಲಿ ಒಂದು ಜಿಪ್ ಇರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದೆರಡೂ ತುಂಬ ಚೆನ್ನಾಗಿದೆ ಬ್ಯಾಗು. ಸೊ ಯಾರಾದರೂ ಥೈಲ್ಯಾಂಡ್ ಹೋದರೆ ತೊಗೊಂಡು ಬನ್ನಿ. ಅಟ್ ಪ್ರೆಸೆಂಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿಲ್ಲ ಸಿಗುತ್ತಾ ಇಲ್ಲೋ ಅಂತ. ಅಫ್ಕೋರ್ಸ್ ಎಲ್ಲ ಕೈಂಡ್ ಆಫ್ ಬ್ಯಾಗ್ಸು ಸಿಗುತ್ತೆ. ಇದು ನಾನು ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ. ನೆಕ್ಸ್ಟ್ ಸೊ ಇದು ನೋಡ್ತಿರ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಇದನ್ನು ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ, ತುಂಬ ಔಟ್ಫಿಟ್ಸ್ಗಳಿಗೆ ಹಾಕಿದ್ದೀನಿ. ಆ್ಯಂಡ್ ಆ್ಯಸ್ ವೆಲ್ ಇದು ನಾನು ತೊಗೊಂಡಿದ್ದು ಮಿಂತ್ರಾನಲ್ಲಿ ಆಫರ್ ಸೇಲ್ ಏನೋ ನಡೀತಾ ಇತ್ತು. ಸೇಲ್ ಟೈಮಲ್ಲಿ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ ನನಗೆ 1400 or 500 ಸಮಥಿಂಗ್ ಆ ಪ್ರೈಸಲ್ಲಿ ಏನೋ ಬಂದಿದೆ. ಬಟ್ ನನ್ನ ಪ್ರೈಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇದಕ್ಕೂ ಅಷ್ಟೇ ಈ ಥರ ಸ್ಲಿಂಗ್ ಬರುತ್ತೆ ನೋಡಿ, ಈ ಥರ ಸ್ಲಿಂಗ್ ಬರುತ್ತೆ. ಈ ಥರ ಲಾಂಗು ಕೂಡ ನಾವು ಹಾಕೋಬೋದು. ಇನ್ ಕೇಸ್ ನನಗೆ ಲಾಂಗ್ ಬೇಡ ಅಂತ ಅಂದರೆ ಏನು ಮಾಡ್ಬೋದು ಅಂದರೆ ಈ ಥರ 2 in 1 ಕೂಡ ನಾವು ಯೂಸ್ ಮಾಡ್ಬೋದು. ಹಾಫ್ ಈ ಥರನೂ ಕೂಡ ನಾವು ಯೂಸ್ ಮಾಡ್ಬೋದು. ಎಲ್ಲ ಕೈಂಡ್ ಆಫ್ ಔಟ್ಫಿಟ್ಸ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡ್ತಾರೆ ಸುಮ್ಮನೆ ಕ್ಯಾಶುವಲ್ ವೇರ್ಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಸೊ ಜಸ್ಟ್ ಸುಮ್ಮನೆ ಏನು ತುಂಬ ಏನು ಇದಿಲ್ಲ, ಪಾರ್ಟಿಷನ್ಸ್ ಇಲ್ಲ, ಜಸ್ಟ್ ಹೀಗೆ ಓಪನ್ ಮಾಡಿ ನೋಡೋದು. ಸ್ಮಾಲ್ ಸ್ಲಿಂಗ್ ಬ್ಯಾಗೇನೆ. ಇದಕ್ಕೂ ನಿಮಗೆ ಸ್ಲಿಂಗ್ ಬರುತ್ತೆ. ಈ ಥರ ಸ್ಲಿಂಗ್ ಓಪನ್ ಮಾಡಿ ಬೇಕಾದ್ರೆ ನನಗೆ ಇದನ್ನು ಓಪನೇ ಮಾಡಿಲ್ಲ. ಈ ಥರ ಸ್ಲಿಂಗ್ನ ಇದನ್ನು ಹಾಕ್ಕೊಂಡು ಕೂಡ ಹಾಕೋಬೋದು. ಇಲ್ಲ ನಾರ್ಮಲ್ ಕ್ಲಚ್ ಥರ ಯೂಸ್ ಮಾಡ್ತೀನಿ ಮಾಡ್ಬೋದು. ಜಸ್ಟ್ ಹ್ಯಾಂಡ್ ವ್ಯಾಲೆಟ್ ಥರ ಯೂಸ್ ಮಾಡ್ತೀನಿ ಅಂದರು ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್, ನಿಮಗೆ ಎಲ್ಲ ಟೈಪ್ ಆಫ್ ಯೂಸ್ ಮಾಡ್ಬೋದು. ಇದು ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಡ್ರೆಸ್ಬೇರಿದು ಬ್ರ್ಯಾಂಡು. ಸೊ ನಿಮಗೆ ಡ್ರೆಸ್ಬೇರಿ ಅಂತ ಹೊಡೆದಿದ ತಕ್ಷಣ ನಿಮಗೆ ಫಿಗಿದು ಆರ್ಡ್ರು ನಿಮಗೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಕೇಳಿದ್ರೆ. ಸೊ ಸೇಮ್ ಬ್ರ್ಯಾಂಡಲ್ಲಿ ಮಿಂತ್ರಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಅಮೆಝಾನಲ್ಲಿ ನೀವು ಬೈ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿ ಯಾರಿಗೆ ಲಿಂಕ್ ಬೇಕು. ಮತ್ತು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸು.
ಸೊ ಇದು ನೋಡಿ, ಇದು ಕಂಪ್ಲೀಟಾಗಿ ಇದಕ್ಕೂ ಸ್ಲಿಂಗ್ ಬರುತ್ತೆ. ನಾನು ತೆಗೆದಿಟ್ಟಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಅಟ್ಯಾಚ್ ಮಾಡಿಕೊಂಡು ಸ್ಲಿಂಗಾಗೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲಾಗಿ ಇದೇ ಥರ ಕ್ಲಚ್ ಥರ ಯೂಸ್ ಮಾಡ್ತೀನಿ ಅಂದರೂ ಕೂಡ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಕಲರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನು ನಾನು ತೊಗೊಂಡಿದ್ದು ಕೂಡ ಇದು ಐ ಥಿಂಕ್ ಆಫ್ಲೈನಲ್ಲಿ ಅನಿಸುತ್ತೆ, MG ರೋಡಲ್ಲೇ ಎಲ್ಲೋ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಚೆನ್ನಾಗಿದೆ ಇದು ಬ್ಯಾಗ್. ನಾನು ತುಂಬ ಯೂಸ್ ಮಾಡಿದ್ದೀನಿ, ಇದು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಆ ಕಡೆ ಹೋಗ್ತೀನಿ ಅಂತಂದರೆ ನೀವು ಬ್ಯಾಗ್ ಕಲೆಕ್ಷನ್ಸ್ ಏನಿಲ್ಲ, ಆಲ್ಮೋಸ್ಟ್ ನೀವು ಎಲ್ಲ ಕಡೆನೂ ತೊಗೋಬೋದು. ಬಟ್ ಕ್ವಾಲಿಟಿ ವೈಸ್ ಅಂತ ಬಂದರೆ ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡಿದ್ದೀನಿ. ಸೊ ಇದು ಹೆಂಗೆ ಅಂತ ಅಂದರೆ ಇದು ಕೂಡ ಸ್ಲಿಂಗ್ ಬ್ಯಾಗೇ, ಸ್ಮಾಲ್ ಸ್ಲಿಂಗ್ ಬ್ಯಾಗು. ಈ ಥರ ನಿಮಗೆ ಟ್ರೆಡಿಷ್ನಲ್ ವೇರ್ಗೆ ಹಾಕೋಕ್ಕಾಗಲ್ಲ. ಸೊ ಜೀನ್ಸ್ ಹಾಕ್ತೀನಿ, ಜೀನ್ಸ್ಗೂ ಹಾಕೋಬೋದು, ಇಲ್ಲ ನಾರ್ಮಲಿ ಏನಾದರೂ ಕ್ಯಾಶುಯಲಾಗಿ ಹಾಕೋತೀನಿ ಹೊರಗಡೆ ಹೋಗ್ಬೇಕಾದ್ರೆ ಅಂದರೂ ಕೂಡ ಹೊರಗಡೆ ಹಾಕೋಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಪಾರ್ಟಿಷನ್ಸ್ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಅನ್ಸೋದು. ಇದು ಕೂಡ ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಆಫ್ಲೈನ್ ಇನ್ ದ ಸೆನ್ಸ್ ಎಲ್ಲಿ ಅಂದರೆ MG ರೋಡ್ ಇದು, ಮತ್ತು ನಾನು ಈ ಬ್ಯಾಗ್ ಎರಡು ಒಟ್ಟಿಗೆ ನಾನು ಪರ್ಚೇಸ್ ಮಾಡಿದ್ದು. ಇದು ಕೂಡ ನಾನು ಕಮರ್ಷಿಯಲ್ ನಿಯರ್ ಬೈ MG ರೋಡೆಲ್ಲ. ಸೊ ಇವನ್ ಇದು ಕೂಡ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ಇದು ನಾನು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸಿದೆ, ರಿಚಾಗಿ ಅನಿಸುತ್ತೆ. ಇದಕ್ಕೆ ಆಲ್ಮೋಸ್ಟ್ ನಾನು 2000 ಸಮಥಿಂಗ್ ಏನೋ ಕೊಟ್ಟೆ. ತುಂಬ ಬೇಕೇ ಬೇಕು ಪರ್ಟಿಕ್ಯುಲರಾಗಿ ಅಂತ ನೋಡಿ ಶಾಪಲ್ಲಿ ಬೇಕೇ ಬೇಕಂತ ತೊಗೊಂಡೆ. ಅವ್ನು ಕಡಿಮೆ ಅಂತೂ ಮಾಡಿಲ್ಲ, ನಾನೇ ಬಾರ್ಗೇನ್ ಮಾಡಿ 2000 ಸಮಥಿಂಗ್ ಏನೋ ಕೊಟ್ಟು ನಾನೇ ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಹೋದಾಗ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇದು ಬ್ರ್ಯಾಂಡ್ ಎಲ್ಲ ನಂಗೆ ಗೊತ್ತಿಲ್ಲ, ಐವರಿ ಬ್ರ್ಯಾಂಡ್ ಅಂತೆ, ಐವರಿ ಇದೇನೋ ಅಂತೆ. ಸೊ ಇದು ಒಂದು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು. ಇದು ಕೂಡ ನಿಮಗೆ ಸ್ಲಿಂಗ್ ಬರುತ್ತೆ ನೋಡಿ, ಈ ಥರ ಸ್ಲಿಂಗ್ ಬರುತ್ತೆ, ಒಳಗಡೆ ಒಂದು ಪಾರ್ಟಿಷನ್ ಬರುತ್ತೆ. ಈ ಥರ ನಿಮ್ಗೆ ಏನಾದರೂ ಕ್ಯಾಶುಯಲಾಗಿ ಹಾಕೋಬೇಕಂತಂದರೆ ಕ್ಯಾಶುಯಲ್ ವೇರ್ಗೂ ಕೂಡ ನೀವು ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಇದನ್ನು ಲಾಂಗು ಕೂಡ ಮಾಡ್ಕೋಬೋದು, ಈ ಥರ ಶಾರ್ಟಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಈ ಥರ ನಾರ್ಮಲಾಗಿ ಯಾವ್ದಾರ ಅಕೇಶನ್ ಅಂದರೆ ಲೈಕ್ ಹೊರಗಡೆ ಶಾಪಿಂಗ್ ಹೋಗ್ತೀನಿ, ಇಲ್ಲ ನಾರ್ಮಲಿ ರೆಗ್ಯುಲರಾಗಿ ಹಾಕೊತೀನಿ ಅಂದರೂ ಕೂಡ ನೀವು ಹಾಕೋಬೋದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದು ನಾನು ಆಫ್ಲೈನಲ್ಲೇ ತೊಗೊಂಡಿರೋದು, ಲಿಂಕ್ ಎಲ್ಲ ಇಲ್ಲ. ನೆಕ್ಸ್ಟ್ ಅದು ಇವಾಗ ಏನಾದರೂ ಒಂದು ಸಿಂಗಲ್ ಪೀಸಸ್ ಹಾಕೊಂಡಾಗ, ಇಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸ್ಗೆ ಪಾರ್ಟಿ ವೇರ್ಗೆ ಏನಾದ್ರು ಹೋಗಬೇಕಾದ್ರೆ ಸೊ ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾವು ಈ ಥರ ಕ್ಲಚ್ ಥರನೂ ಕೂಡ ನಾವು ಯೂಸ್ ಮಾಡ್ಬೋದು. ಇದನ್ನು ಕೂಡ ಇದಕ್ಕೆ ಸ್ಲಿಂಗ್ ಕೂಡ ಬರುತ್ತೆ ನೋಡಿ, ಇದನ್ನು ಓಪನ್ ಮಾಡಿದ್ರೆ ಈ ಥರ ಸ್ಲಿಂಗು ಕೂಡ ಬರುತ್ತೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಐವರಿ ಇದ್ದಾನೆ, ನಾನು ಇವಾಗ ಏನು ತೋರಿಸ್ತೆ ಸೇಮ್ ಬ್ರ್ಯಾಂಡು, ಐವರಿ ಬ್ರ್ಯಾಂಡೇ. ಸೊ ಇದು ಕೂಡ ನಿಮಗೆ ಆನ್ಲೈನಲ್ಲೂ ಕೂಡ ಮೇ ಬಿ ಸಿಗ್ಬೋದು ಅನಿಸುತ್ತೆ ಬ್ರ್ಯಾಂಡು, ಬಟ್ ಇದೆಲ್ಲ ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಬ್ಯಾಗು. ನಿಮಗೆ ಟ್ರೆಡಿಷ್ನಲ್ಲು ಕೂಡ ಯೂಸ್ ಮಾಡ್ಬೋದು, ವೆಸ್ಟರ್ನ್ ಕೂಡ ಯೂಸ್ ಮಾಡ್ಬೋದು, ಇಂಡೋ ವೆಸ್ಟರ್ನ್ ಆಲ್ ಕೈಂಡ್ ಆಫ್ ನೀವು ಔಟ್ಫಿಟ್ಸ್ಗೆ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಅಗೇನ್ ನೆಕ್ಸ್ಟು ಇದು ಒಂದು ಟ್ರೆಂಡ್ಸಲ್ಲಿ ರೀಸೆಂಟಾಗಿ ಆಫರ್ ಅಂತ ಹಾಕಿದ್ರು. ಆಫರಲ್ಲಿ ನನಗೆ ಆಲ್ಮೋಸ್ಟು 150 200 ರುಪೀಸ್ಗೂ ಏನೋ ನನಗೆ ಎಲ್ಲ ನನ್ನ 3000 ಮೇಲೆ ಶಾಪಿಂಗ್ ಮಾಡಿದ್ರೆ ಏನೋ 200 ರುಪೀಸ್ ಏನೋ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಈ ಬ್ಯಾಗ್ ಬೇಕಿತ್ತು ಅಂತೇಳಿ ಬ್ಯಾಗ್ ತೊಗೊಂಡೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಇವಾಗ ಇಲ್ಲೇ ಎಲ್ಲ ನಿಯರ್ ಬೈ ಹೋಗೋದಕ್ಕೆ ಹಾಕೊಳ್ಳೋದಕ್ಕೆ, ಇಲ್ಲ ಸುಮ್ಮನೆ ಜೀನ್ಸ್ ಮೇಲೆ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಬೈ ಮಾಡ್ಬೋದು ಇದನ್ನು. ಚೆನ್ನಾಗಿ ಈ ಥರ ಒಂದು ಒಳಗಡೆ ಒಂದು ಪಾರ್ಟಿಷನ್ ಕೊಟ್ಟಿದ್ದಾನೆ ನೋಡಿ, ಹಾಕೋಬೋದು. ಚೆನ್ನಾಗಿ ತುಂಬ ದಿನ ವರ್ಷಗಳಿಂದ ಇಟ್ಟಿದ್ದೀನಿ, ಹಾಗೇ ಏನು ಹೊರಗಡೆ ಹಾಕೋದಂತೇಳಿ ಇಟ್ಕೊಂಡಿದ್ದೀನಿ. ಬಟ್ ಇದನ್ನು ಕೂಡ ನೀವು ಸ್ಲಿಂಗ್ ಥರ ನೀವು ಯೂಸ್ ಮಾಡ್ಬೋದು, ನಾರ್ಮಲಾಗಿ ಕೂಡ ಯೂಸ್ ಮಾಡ್ಬೋದು. ಸುಮ್ಮನೆ ಜನರಲ್ಲಾಗಿ ಇಲ್ಲೇ ಎಲ್ಲರೂ ಹೊರಗಡೆ ಹೋಗಿ ಬರ್ತೀನಿ, ಮತ್ತು ಬೇರೆ ಔಟ್ಫಿಟ್ಸ್ಗೆಲ್ಲರ ಬೇಕು ಅಂತಂದರೆ ಕೂಡ ನೀವು ಹಾಕೋಬೋದು. ಇದನ್ನು ಕೂಡ ನಾನು ಆಫ್ಲೈನಲ್ಲೇ ಆಲ್ಮೋಸ್ಟ್ ಆಫ್ಲೈನೇ ನಾನು ಪರ್ಚೇಸ್ ಮಾಡೋದು. ಆನ್ಲೈನ್ ತುಂಬ ಕಡಿಮೆ. ಏನಕ್ಕೆ ಅಂತಂದರೆ ಆಫ್ಲೈನಲ್ಲಿ ಅಂತಲೇ ನೋಡಿ ಯಾವ ಥರ ಕ್ವಾಲಿಟಿ ಇದೆ ಮತ್ತು ನಮ್ಗೆ ಯಾವ ಥರ ಬೇಕು ಅಂತ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಗೆ ಆನ್ಲೈನಲ್ಲಿ ಅಂತಾರೆ ಯಾವ ಥರ ಬರುತ್ತೆ, ಹೆಂಗಿರುತ್ತೆ, ಮೆಟೀರಿಯಲ್ ಯಾವ ಥರ ಇರುತ್ತೆ, ಮತ್ತು ಈ ನಮಗೆ ಯಾವ ಥರ ಇದ್ದಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಆಫ್ಲೈನ್ನ ಪ್ರಿಫರ್ ಮಾಡಿ. ಸೊ ಇದು ಬಂದು ಆಲ್ಮೋಸ್ಟ್ ತುಂಬ ವರ್ಷ ಆಯಿತು ಈ ಬ್ಯಾಗ್ನ ತೊಗೊಂಡು. ಇದು ಬಂದು ಫಾರ್ ಎವರ್ ಗ್ಲಾಮ್ದು ಬ್ರ್ಯಾಂಡು. ನಿಮಗೆ ಆಲ್ಮೋಸ್ಟ್ ಅದೇ ಹೇಳ್ದೆ ಅಲ್ಲ, ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಾನು, ಬಟ್ ಆಫ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಸೊ ಇದು ಬಂದು ನಿಮಗೆ ಈ ಥರ ಏನಾದ್ರು ಒನ್ ಆರ್ 2 ಔಟ್ಫಿಟ್ಸ್ನ ಇಟ್ಕೋಬೋದು, ಬಟ್ಟೆಗಳನ್ನ ಇಟ್ಕೊಂಡು ಎಲ್ಲಾದರೂ ಇನ್ ಕೇಸ್ ಏನಾದ್ರು ಹೋಗ್ಬೇಕಂತ ಅಂದಾಗ ಕ್ಯಾರಿ ಮಾಡ್ಬೋದು. ಇಲ್ಲ ಟ್ರಿಪ್ಗಳಿಗೆ ಹೋದಾಗ ತುಂಬ ಬ್ಯಾಗ್ನ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಬ್ಯಾಕ್ ಸೈಡ್ ಕೂಡ ನಾವು ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಈ ಥರ ಚೆನ್ನಾಗಿರುತ್ತೆ. ನನ್ನ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಪಾರ್ಟಿಷನ್ಸ್ ಎಲ್ಲ ನೋಡ್ಬೋದು ಅನಿಸುತ್ತೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಪಾರ್ಟಿಷನ್ಸ್ ಎಲ್ಲ. 1 2 3 4 ಪಾರ್ಟಿಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಥರ ನಾವು ಆಲ್ಮೋಸ್ಟ್ ಥೈಲ್ಯಾಂಡ್ ಹೋದಾಗ ಇದನ್ನೇ ಆಲ್ಮೋಸ್ಟ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ, ಸನ್ ಗ್ಲಾಸಸ್ನ ಕ್ಯಾರಿ ಮಾಡೋದಕ್ಕೆ ಇರ್ಬೋದು, ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗೋದು. ಇದು ಐವರ್ ಇದ್ದಾನೆ. ನಾನು ಆಲ್ಮೋಸ್ಟ್ ಇದೆಲ್ಲ ಒಟ್ಟಿಗೆ ನಾನು ತೊಗೊಂಡಿರೋದು ಅನಿಸುತ್ತೆ, ಐ ನಂಗೆ ನೆನಪಿಲ್ಲ. ಸೊ ಇದು ಕೂಡ ನೋಡಿ ಈ ಥರ ಬರುತ್ತೆ, ಈ ಥರ ಕ್ಯಾರಿ ಮಾಡ್ಬೋದು. ಸೊ ಈ ಥರ ಇಟ್ಕೊಂಡು, ಸೊ ಇಲ್ಲೊಂದು ಪಾರ್ಟಿಷನ್ ಬರುತ್ತೆ, ಇಲ್ಲೊಂದು ಪಾರ್ಟಿಷನ್ ಬರುತ್ತೆ. ಸೊ ನೆಕ್ಸ್ಟು ಇಲ್ಲೊಂದು ಪಾರ್ಟಿಷನ್ ಬರುತ್ತೆ. ಸೊ ಇದಕ್ಕೊಂದು ಮಧ್ಯ ಒಂದು ಜಿಪ್ ಒಂದು ಬರುತ್ತೆ.
ಈ ಥರ ಜಿಪ್ ಒಂದು ಬರುತ್ತೆ, ಇದನ್ನು ಕೂಡ ನೀವು ತೊಗೋಬೋದು. ಇದನ್ನು ಈ ಥರ ಹಾಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನೀವು ಸ್ಯಾರಿ ಎಲ್ಲ ಹಾಕ್ತೀನಿ, ಮತ್ತು ನಾನು ಸ್ವಲ್ಪ ಬೇಕು ಹೆವಿಯಾಗಿ ಏನಾದರೂ ನಾನು ಲಗೇಜ್ ಅಂದರೆ ಏನಾದ್ರು ಸ್ವಲ್ಪ ಲಗೇಜ್ ಎಲ್ಲ ಕ್ಯಾರಿ ಮಾಡಬೇಕು, ಮತ್ತು ಎಕ್ಸ್ಟ್ರಾ ವ್ಯಾಲೆಟ್ ಎಲ್ಲ ನಾನು ಇದನ್ನು ಇಟ್ಕೋಬೇಕು ಅಂತ ನಾನು ಈ ಥರ ಕ್ಯಾರಿ ಮಾಡ್ತೀನಿ. ಆಲ್ಮೋಸ್ಟ್ ಇದು ಕೂಡ ನಾನು ಯೂಸ್ ಮಾಡಿಲ್ಲ, ತುಂಬ ವರ್ಷಗಳಾಗಿ ತೊಗೊಂಡು. ಸೊ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಇದು ಒನ್ ಮೋರ್ ವ್ಯಾಲೆಟ್. ನನಗೆ ಅವಾಗ ಅಷ್ಟೊಂದು ಜನ ಟ್ರೆಂಡಲ್ಲಿ ಇತ್ತು ನೋಡಿ, ಅವಾಗ ಈ ವ್ಯಾಲೆಟ್ ಪರ್ಟಿಕ್ಯುಲರ್ ಆಗಿ ಈ ಥರ ಓಪನ್ ಮಾಡೋದು, ಈ ಥರ ಸೆಕ್ಷನ್ಸ್ ಬರೋದು, ಅವಾಗಂತ ತೊಗೊಂಡಿದ್ದು. ಬಟ್ ನಾನು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. ಸುಮ್ಮನೆ ಕಲೆಕ್ಷನ್ಸ್ ಬೇಕಂತೇಳಿ ನಾನು ಕಲೆಕ್ಷನ್ಸ್ಗೆ ಅಂತ ಇಟ್ಕೊಂಡು. ಇದು ಒಂದು ನಿಮಗೆ ಜುಡಿಯೋನಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಾನು ಆವಾಗಲೇ ಒಂದು ಸ್ಕಿನ್ ಕಲರ್ ಬ್ಯಾಗ್ ತೋರಿಸ್ತಲ್ಲ, ಅದೇ ಥರ ಇದು ಕೂಡ ನಿಮಗೆ ಜುಡಿಯೋನಲ್ಲೇ ಸಿಗುತ್ತೆ. ಇದು ಜುಡಿಯೋ ಬ್ಯಾಗಿನೇ ಆ್ಯಕ್ಚುಲಿ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನೊಂದು ಈ ಥರ ಹ್ಯಾಂಡ್ ಬರುತ್ತೆ. ಸೊ ಇದನ್ನು ಹಾಕ್ಕೊಂಡ್ರೆ ನಮಗೆಲ್ಲದು ಸುಮ್ಮನೆ ಇಲ್ಲ ನಿಯರ್ ಶಾಪಿಂಗ್ ಹೋಗಿ ಬರೋದಕ್ಕೆ, ಮತ್ತು ಸುಮ್ಮನೆ ನಾವೇನು ಕ್ಯಾರಿ ಮಾಡಲ್ಲ, ಮೊಬೈಲ್ ಅಷ್ಟೇ ನಾವು ಇಟ್ಕೋಬೇಕಂತ ಅಂದಾಗ ಸೊ ಇದನ್ನು ಕೂಡ ನಾವು ಕ್ಯಾರಿ ಮಾಡ್ಬೋದು. ಸೊ ದೆನ್ ನೆಕ್ಸ್ಟು ಸ್ಟೀವ್ ಮ್ಯಾಡನ್ ಅಂತ ಹೇಳ್ಬಿಟ್ಟು ಇದು ಬ್ಯಾಗು. ಈ ಥರ ಫಂಕ್ಷನ್ಸಿಗೆ, ಮತ್ತು ನಾವೇನಾದರೂ ಏನಾದರೂ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಒಂದು ಏನಾದ್ರು ಇಟ್ಕೊಂಡು ಹೋಗ್ಬೋದು, ಬ್ಯಾಗ್ ಒಳಗಡೆ ಏನಾದ್ರು ತೊಗೊಂಡು ಹೋಗ್ಬೋದು, ಮತ್ತು ವಾಟರ್ ಬಾಟಲ್ ನಾವೇನಾದ್ರು ಕ್ಯಾರಿ ಮಾಡ್ಬೋದು ಅಂದರೆ ಸೊ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದು ಎಲ್ಲಿಂದ ತೊಗೊಂಡಿದ್ದಾನೆಲ್ಲ US ಇಂದ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ. ಸೊ ಅವರಲ್ಲಿಂದ ಬರ್ಬೇಕಾದ್ರೆ ನಂಗೆ ಇದು ಮತ್ತು ವಾಚು ಮತ್ತು ಇನ್ನೊಂದೇನೋ ಗಿಫ್ಟ್ ಮಾಡಿದ್ರು. ಸೊ ಅವಾಗ ನನಗೆ ಅವರು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬ್ಯಾಗು, ಬಟ್ ನಾನು ಯೂಸ್ ಮಾಡಿಲ್ಲ, ಮಾಡಬೇಕು. ಇದಕ್ಕೂ ಕೂಡ ಎಕ್ಸ್ಟ್ರಾ ಸ್ಲಿಂಗ್ ಬರುತ್ತೆ ನೋಡಿ, ಸ್ಲಿಂಗ್ ಕೂಡ ಇದೆ. ಸೊ ಸ್ಲಿಂಗ್ ಹಾಕ್ಕೊಂಡು ಕೂಡ ನಾವು ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ಹೆಂಗೆ ಅಂತಂದರೆ ಇದು ನೀವು 2 in 1 ಆಗಿ ಯೂಸ್ ಮಾಡ್ಬೋದು. ಅದರ ಫಂಕ್ಷನ್ಸಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಹಾಕ್ಕೋಬೋದು, ಇಲ್ಲ ಈ ಥರ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಂದರೆ ಇದ್ರದ್ದು ಒಳಗಡೆ ಸ್ಲಿಂಗ್ ಬರುತ್ತೆ, ಸ್ಲಿಂಗ್ನ ಹಾಕ್ಕೊಂಡು ಕೂಡ ನೀವು ಕ್ಯಾರಿ ಮಾಡ್ಬೋದು. ಆಲ್ಮೋಸ್ಟ್ ಇದರಲ್ಲಿ ಒಂದು ಜೊತೆ ಬಟ್ಟೆ ಅಂತೂ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ವಾಟರ್ ಬಾಟಲು, ಬ್ಯಾಗು, ಅಂದರೆ ಲೈಕ್ ವಾಟರ್ ಬಾಟಲು, ಒಂದು ಜೊತೆ ಬಟ್ಟೆ, ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ವ್ಯಾಲೆಟ್ಸು ಅದು ಇದು ಇದ್ರೆ ನೀವು ಕ್ಯಾರಿ ಮಾಡ್ಬೋದು. ಈ ಬ್ಯಾಗ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಅನಿಸುತ್ತೆ, ಬ್ರ್ಯಾಂಡ್ದು. ಸೊ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಗಿಫ್ಟೆಡ್. ಸೊ ಇದು MK ಬ್ಯಾಗು. ಇದು ಒಂದು ನಾನು ಎಲ್ಲಿ ತೊಗೊಂಡಿದ್ದೋ ಅಂತ ಅಂದರೆ ಆ್ಯಕ್ಚುಲಿ ನೆನಪಿಲ್ಲ. ಇದೇನು ಕಾಸ್ಟ್ ಅರೌಂಡ್ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಪ್ರೈಸಸ್ಸು. ನನಗೆ ಪ್ರೈಸಸ್ ಎಲ್ಲ ಯಾವುದೂ ನನಗೆ ಆಲ್ಮೋಸ್ಟ್ ನೆನಪಿರೋದಿಲ್ಲ. ಸೊ ಇದು MKನೇ ಆ್ಯಕ್ಚುಲಿ. ತುಂಬ ನಾನು ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿದಾಗ ಸೊ ಇದನ್ನು ಕೂಡ ಅವ್ಳು ಕೊಟ್ಟಾಗ ನನಗೆ ಇದು ಆ್ಯಕ್ಚುಲಾಗಿ ಪ್ರೈಸ್ ನೆನಪಿಲ್ಲ. ಸೊ ಆ ರೀಸನಲ್ಲಿ ನನಗೆ ಇದು ಪ್ರೈಸೆಲ್ಲ ನನಗೆ ಕೇಳೋಕ್ಕೂ ಹೋಗಿಲ್ಲ, ಒಟ್ಟಿಗೆ ನಾನು ಇದು ಮಾಡಿರೋದ್ರಿಂದ. ಸೊ ನೆಕ್ಸ್ಟು ಇದು ಕೂಡ MK. ಇದು ಒಂಥರ ಬರುತ್ತೆ, ಇದು ಸ್ಲಿಂಗಾಗಿ ಬರುತ್ತೆ. ಇದು ಬಂದು ಈ ಥರ ಬರುತ್ತೆ. ಇದು ಒಂದು ಆ್ಯಕ್ಚುಲಿ ಇದನ್ನು ಕೂಡ ಅಷ್ಟೇ ನನ್ನ ಫ್ರೆಂಡ್ ಇದೆಲ್ಲ ಒಟ್ಟಿಗೆ ಅವಳೇ ನನಗೆ ಒಟ್ಟಿಗೆ ತಂದು ಕೊಟ್ಟಿದ್ದು. ಸೊ ಇದೆಲ್ಲ ಒಟ್ಟಿಗೆ ನಾನು ಪೇ ಮಾಡೋದ್ರಿಂದ ಎಷ್ಟು ಪರ್ಟಿಕ್ಯುಲರಾಗಿ ಪ್ರೈಸಸ್ ಎಲ್ಲ ಕೇಳಲ್ಲ. ಇಲ್ಲೇ ಇದೆ ನೋಡಿ ಪ್ರೈಸಸ್ ಎಲ್ಲ, ಬಟ್ ನನಗೆ ಗೊತ್ತಿಲ್ಲ, ಪ್ರೈಸ್ ಟ್ಯಾಗ್ ತೆಗೆದುಬಿಟ್ಟಿದ್ದಾರೆ. ಸೊ ಎಷ್ಟಿದೆ ಏನಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಒರಿಜಿನಲ್ MKನೇ ಇದೆಲ್ಲ. ಸೊ ಪ್ರೈಸಸ್ ನಾನು ಯಾವುದೂ ಕೇಳೋಕ್ಕೆ ಹೋಗಿಲ್ಲ. ಕವರ್ಗಳಿತ್ತು, ಕವರ್ಗಳನ್ನ ತೆಗೆದು ನಾನು ಇವಾಗ ಜಸ್ಟ್ ತೋರಿಸ್ತಾಯಿದ್ದೆ. ನಾನು ಯಾವುದೂ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. 1 or 2 ಬ್ಯಾಗ್ಸ್ ಅಷ್ಟೇ ನಾನು ಯೂಸ್ ಮಾಡೋದು ರೆಗ್ಯುಲರ್ ಬೇಸಿಸ್ ಮೇಲೆ. ರೆಗ್ಯುಲರಾಗಿ ನಾನು ಯೂಸ್ ಮಾಡೋಕ್ಕೋಗಲ್ಲ. ಸೊ ಆ ರೀಸನ್ ಅನಿಸುತ್ತೆ. ಸೊ ಇದು ಅಷ್ಟೇ, ತುಂಬ ವರ್ಷದಿಂದ ಆಸೆ ಇತ್ತು ಈ ಬ್ಯಾಗ್ನ ತೊಗೋಬೇಕಂತ. ಫೈನಲಿ ನಾನು ತೊಗೊಂಡೆ. ಇದು ಕೂಡ ಇದು ಅದು ಎಲ್ಲ ಒಟ್ಟಿಗೆ ನಾನು ತೊಗೊಂಡಿದ್ರಿಂದ ನನ್ನ ಪ್ರೈಸ್ ಆ್ಯಕ್ಚುಲಾಗಿ ಗೊತ್ತಿಲ್ಲ, ಬಟ್ ಐ ಪೇಡ್ ಸೋ ಮಚ್ ಓನ್ಲಿ. ಎಷ್ಟಂತ ಗೊತ್ತಿಲ್ಲ, ಬಟ್ ಅದೇ ಅಲ್ಲೆಲ್ಲ ಸೇಲ್ ನಡೀತಾ ಇರುತ್ತೆ US ಅಲ್ಲಿ. ಆ ಸೇಲ್ ಟೈಮಲ್ಲಿ ನಿಮಗೆ ಸ್ವಲ್ಪ ಆಫರಲ್ಲಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ಅಫೋರ್ಡಬಲ್ ಬ್ಯಾಗ್ ಸಿಗುತ್ತೆ ಆ್ಯಕ್ಚುಲಿ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ಪ್ರೈಸಸ್ ನಂಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್. ಸೊ ನೋಡ್ತಿರ್ಬೋದು ಅನಿಸುತ್ತೆ. ಇದೇನಕ್ಕೆ ಬ್ಯಾಗ್ ತೊಗೊಂಡೆ ಅಂತಂದರೆ ನನಗೆ ಡೈಲಿ ವೇರ್ಗೆ ಬೇಕಾಗಿತ್ತು. ಡೈಲಿ ಬೇಸಿಸ್ ಮೇಲೆ ನಾನು ಕ್ಯಾರಿ ಮಾಡೋಣ ಅಂತ ನಾನು ತೊಗೊಂಡೆ. ಮಿರಾಜು ಅಂತ ಏನೋ ಬ್ಯಾಗ್ ಇದು. ಸೊ ತುಂಬ ಚೆನ್ನಾಗಿದೆ ಬ್ಯಾಗು, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಬಟ್ ಏನಂತಂದರೆ ನಾನು ಇವಾಗ ಪ್ರೆಸೆಂಟಿಗೆ ನಾನು ಇಷ್ಟೊಂದೆಲ್ಲ ಕ್ಯಾರಿ ಮಾಡೋಷ್ಟು ತೊಗೊಂಡೋಗೋ ಥರ ಥಿಂಗ್ಸ್ ಎಲ್ಲ ನಾನು ಕ್ಯಾರಿ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಇನ್ನೊಂದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಇದು ಬಂದು XL ಸೈಜ್ ಅನಿಸುತ್ತೆ. XL ಸೈಜ್ ಬ್ಯಾಗ್ ಇದು. ಇಷ್ಟೊಂದು ಅಫೋರ್ಡಬಲ್, ಇಷ್ಟೊಂದು ತುಂಬ ಕಷ್ಟ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ ಅಂತೇಳಿ ನಾನು ಕ್ಯಾರಿ ಮಾಡೋದಿಲ್ಲ. ಸ್ಪೇಸು ಕೂಡ ಅಷ್ಟೇ, ತುಂಬ ಸ್ಪೇಸ್ ಇದೆ, ತುಂಬ ದೊಡ್ಡ ಸ್ಪೇಸ್ ಇದು, ದೊಡ್ಡ ಸ್ಪೇಸು ಟೈಪ್ ಬ್ಯಾಗು. ಅದಾದಮೇಲೆ ಇನ್ನೊಂದು ನಾನು ತೊಗೊಂಡೆ ಫಾರೆವರ್ ಗ್ಲಾಮ್ದು. ಸೊ ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಈ ಥರ ಕೈಂಡ್ ಆಫ್ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಬೇಸಿಸ್ ಮೇಲೆ. ಏನಕ್ಕೆ ಅಂತಂದರೆ ರೆಗ್ಯುಲರಾಗಿ ನನಗೆ ತುಂಬ ನನ್ನದೇ ಲಗೇಜ್ ಜಾಸ್ತಿ ಇರುತ್ತೆ. ಅದು ಹೊರಗಡೆ ಅದನ್ನು ದೊಡ್ಡ ಬ್ಯಾಗ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಮೀಡಿಯಮ್ ಆಗಿರಲಿ ಅಂತೇಳಿ ಜಾಸ್ತಿ ಬ್ಯಾಗ್ ಇದ್ದಷ್ಟು ಜಾಸ್ತಿ ಲಗೇಜ್ಗಳನ್ನ ತಿಂತಾ ಇರ್ತೀನಿ ಅಂತೇಳಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ ಈಗ ರೀಸೆಂಟಾಗಿ. ಅದಾದಮೇಲೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇದು ಬೇಡ ಅಂತೇಳಿ ಇವಾಗ ಇನ್ನೊಂದು ಯೆಲ್ಲೋ ಕಲರ್ನಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ.
ಸೊ ದೀಸ್ ಆರ್ ಮೈ ಬ್ಯಾಗ್ ಕಲೆಕ್ಷನ್ಸ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಮೈ ಸ್ಮಾಲ್ ಬ್ಯಾಗ್ ಕಲೆಕ್ಷನ್ಸ್. ಯಾರಿಗಾದ್ರೂ ಯಾವ್ದು ಲಿಂಕ್ ಬೇಕು ಅಂತ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಹತ್ರ ಅಟ್ ಪ್ರೆಸೆಂಟ್ ಯಾವ್ದು ಲಿಂಕ್ ಇದೆಯೋ ಅದನ್ನ ನಾನು ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಈ ವಿಡಿಯೋನ ನೋಡಿದವರೆಲ್ಲರೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಯಾವ ಥರ ಮಾಡಬೇಕು ಮತ್ತು ನಿಮ್ಗೆ ಯಾವ ಥರ ಕಂಟೆಂಟ್ಗಳು ಇಷ್ಟ ಆಗುತ್ತೆ, ನಿಮ್ಗೆ ಯಾವ ಥರ ಪರ್ಟಿಕ್ಯುಲರಾಗಿ ನೆಕ್ಸ್ಟ್ ನಾನು ಬಂದು ವಾಚ್ ಕಲೆಕ್ಷನ್ಸ್ನ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.